OBS ಸ್ಟುಡಿಯೋ ಟ್ಯುಟೋರಿಯಲ್‌ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ, ಬ್ಯಾಕ್‌ಗ್ರೌಂಡ್ ಅನ್ನ ಹೇಗೆ ರಿಮೂವ್ ಮಾಡಬೇಕು, ಅದು ವಿತ್ ಗ್ರೀನ್ ಸ್ಕ್ರೀನ್. ಈಗ ಬ್ಯಾಕ್‌ಗ್ರೌಂಡ್ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಗ್ರೀನ್ ಸ್ಕ್ರೀನ್ ಪರದೆಯನ್ನ ಹಾಕೊಂಡು ನಾವೇನ್ ಮಾಡಬಹುದು, ಆ ಗ್ರೀನ್ ಸ್ಕ್ರೀನ್ ಅನ್ನ ರಿಮೂವ್ ಮಾಡಿ ನಾವು ನಮ್ಗೆ ಇಷ್ಟವಾದಂತ ಇಮೇಜ್ ಅಥವಾ ವಿಡಿಯೋನ ಹಾಕೊಂಡು ಬ್ಯಾಕ್‌ಗ್ರೌಂಡ್ ಅನ್ನ ಚೆನ್ನಾಗಿ ಮಾಡ್ಕೋಬಹುದು. ಆ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ಬ್ಯಾಕ್‌ಗ್ರೌಂಡ್ ಅನ್ನ ಹೇಗೆ ರಿಮೂವ್ ಮಾಡಬೇಕು ಮತ್ತು ಅದರ ಸೆಟ್ಟಿಂಗ್ ಹೇಗೆ ಇರಬೇಕು ಮತ್ತು ಲೈಟ್ ಸೆಟಪ್ ಹೇಗೆ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗ OBS ಸ್ಟುಡಿಯೋನ ಓಪನ್ ಮಾಡ್ಕೋಣ. ಈಗ OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಕಾಣಿಸ್ತೈತಿ. ಈಗ ಸೀನ್ 1 ಗೆ ನಾವೇನ್ ಮಾಡೋಣ, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅನ್ನ ಹಾಕೊಂಡು ಆ ಕ್ಯಾಮ್ರಾದ ಬ್ಯಾಕ್‌ಗ್ರೌಂಡ್ ಅನ್ನ ರಿಮೂವ್ ಮಾಡೋಣ. ಈಗ OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ಡಿಫಾಲ್ಟ್ ಆಗಿ ಸೀನ್ 1 ಇರ್ತೈತಿ. ಆ ಸೀನ್ 1 ಗೆ ನಾವೇನ್ ಮಾಡ್ಬೋದು, ಸೋರ್ಸಸ್ ಅನ್ನ ಹಾಕೋಣ. ಇಲ್ಲಿ ಪ್ಲಸ್ ಬಟನ್ ಇದೆ, ಕ್ಲಿಕ್ ಮಾಡೋಣ. ಮಾಡ್ಕೊಂಡಾಗ ಇಷ್ಟೊಂದು ಆಪ್ಷನ್ಸ್ ಅದಾವ. ಈ ಆಪ್ಷನ್ ದಲ್ಲಿ ನಾವೇನ್ ಮಾಡಬೇಕು, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅನ್ನ ಹಾಕೋದು, ಅಂದ್ರೆ ಕ್ಯಾಮ್ರಾವನ್ನ ಆಡ್ ಮಾಡಬೇಕು. ಮಾಡ್ಕೊಂಡ್ವಿ. ಈ ಮಾಡ್ಕೊಂಡಾಗ ನಾವು ಏನಾಗಿದೆ ಅಂತಂದ್ರೆ, ಈ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗೆ ನಾವು ಯಾವ್ಯಾವ ವೆಬ್ ಕ್ಯಾಮ್ ಅನ್ನ ಕನೆಕ್ಟ್ ಮಾಡ್ತೀವಿ ಅವು ಡಿಸ್ಪ್ಲೇ ಆಕತಿ. ಡಿಫಾಲ್ಟ್ ಆಗಿ ಈಗ ನಾನು ಲ್ಯಾಪ್ಟಾಪ್ ದಲ್ಲಿ OBS ಸ್ಟುಡಿಯೋನ ಬಳಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಲ್ಯಾಪ್ಟಾಪ್ದ ವೆಬ್ ಕ್ಯಾಮ್ ಏನೈತಲ್ಲ, ಇಂಟಿಗ್ರೇಟೆಡ್ ವೆಬ್ ಕ್ಯಾಮ್ ಡಿಫಾಲ್ಟ್ ಆಗಿ ಅದು ತಗೊಂಡ್ಬಿಡ್ತೈತಿ. ಈಗ ಇದ್ರ ಬದಲಾಗಿ ನಾನೇನ್ ಮಾಡಿದೀನಿ, 2 ವೆಬ್ ಕ್ಯಾಮ್ ಅನ್ನ ಹಾಕಿದ್ದೀನಿ. ಯಾವುದು ಅಂತಂದ್ರೆ ಕ್ರಿಯೇಟಿವ್ ಲೈವ್ ಕ್ಯಾಮ್ ಸಿಂಕ್ V3 ಅನ್ನುವಂತ ವೆಬ್ ಕ್ಯಾಮ್ ಇದೆ. ಹಾಗೆ ಕ್ರಿಯೋವೋಲ್ ಅನ್ನುವಂಥದ್ದು ಇನ್ನೂ ಇದಾವೆ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬಳಸ್ಕೊಂಡು ಮೊಬೈಲ್ ಅನ್ನೇ ಕ್ಯಾಮ್ರಾಗಿ ಬಳಸ್ಕೋಬೇಕಂತಂದು ಆ ಆಪ್ಷನ್ ತೋರಿಸ್ತಾ ಇದೆ. ಹಾಗೆ ನಾನು ಯಾವ್ಯಾವ ವೆಬ್ ಕ್ಯಾಮ್ ಹಾಕೊಂಡದನ್ನು ಆ ಪೂರ ಲಿಸ್ಟ್ ಆಗಿದೆ. ಅದರಲ್ಲಿ ನಾನು ಈಗ ಬಳಸ್ತಾ ಇರುವಂತ ವೆಬ್ ಕ್ಯಾಮ್ ಯಾವುದು ಅಂತಂದ್ರೆ ಕ್ರಿಯೋವೋಲ್ ಕ್ಯಾಮ್ರಾ. ಈಗ ಡಿಫಾಲ್ಟ್ ಆಗಿ ತಗೊಂಡಿದ್ದು ಯಾವುದು, ಇಂಟಿಗ್ರೇಟೆಡ್. ಅದನ್ನ ಕ್ಯಾನ್ಸಲ್ ಮಾಡಿ ನಾ ಕ್ರಿಯೋವೋಲ್ ಕ್ಯಾಮ್ರಾವನ್ನ ತಗೋತೇನೆ. ತಗೊಂಡಾಗ ಈ ರೀತಿ ಬಂತು. ಈಗ ಓಕೆ ಕೊಟ್ಟಾಗ ನಾನು ಈ ಹೋಮ್ ಸ್ಟುಡಿಯೋದಲ್ಲಿ ನಾನು ಮಾಡ್ಕೊಂಡಂತ ಸೆಟಪ್ ಈ ರೀತಿ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಓವರ್ ಹೆಡ್ ವಿಡಿಯೋ ಮಾಡ್ಲಿಕ್ಕೆ ಒಂದು ಮೊಬೈಲ್ ಅನ್ನ ಮೌಂಟ್ ಮಾಡ್ಲಿಕ್ಕೆ ಮಾಡ್ಕೊಂಡಂತ ಸೆಟಪ್ ಇದೆ. ಹಾಗೆ ಇಲ್ಲಿ ಓವರ್ ಹೆಡ್ ವಿಡಿಯೋ ಮಾಡ್ಕೊಳ್ಳಿಕ್ಕೆ ನಾನು ಈ ಮೀಟ್ ಅನ್ನುವಂತ ವೆಬ್ ಕ್ಯಾಮ್ ಅನ್ನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇವೆಲ್ಲ ನಿಮ್ ಕಾಣಿಸ್ತಾವ. ಇದು ನೋಡ್ಲಿಕ್ಕೆ ಚೆನ್ನಾಗಿ ಅನ್ಸಲ್ಲ. ಆ ಕಾರಣಕ್ಕಾಗಿ ನಾವೇನ್ ಮಾಡೋಣ, ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡೋಣ. ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾನು ಗ್ರೀನ್ ಸ್ಕ್ರೀನ್ ಅನ್ನ ಬಳಸ್ಕೊಂಡಿದ್ದೇನೆ. ಗ್ರೀನ್ ಸ್ಕ್ರೀನ್ ಪರದೆಯನ್ನ ಇಲ್ಲಿ ಹಾಕಿದ್ದೇನೆ ನೋಡ್ರಿ, ಇಲ್ಲಿ ಹಿಂದ್ಗಡೆ ಇದೆ. ಹಾಗೆ ನಾನು ಬಳಸ್ತಾ ಇರುವಂತ ಲ್ಯಾಪ್ಟಾಪ್ ಕಾಣಿಸುತ್ತೆ. ಆಮೇಲೆ ಈಗ ನಾವೇನ್ ಮಾಡೋಣ, ಈಗ ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡೋಣ. ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾವೇನ್ ಮಾಡೋಣ, OBS ಸ್ಟುಡಿಯೋದಲ್ಲಿ ಕ್ರೋಮಾ ಕೀಯನ್ನ ಬಳಸ್ಕೋಬೇಕಾಗೈತಿ. ಈಗ ನೋಡ್ರಿ, ಕ್ಯಾಮ್ರಾವನ್ನ OBS ಸ್ಟುಡಿಯೋದಲ್ಲಿ ಸೋರ್ಸ್ 1 ಗೆ ನಾ ಏನ್ ಮಾಡಿದೀನಿ, ವಿಡಿಯೋ ಕ್ಯಾಪ್ಚರ್ ಅನ್ನ ಹಾಕಿದ್ದೀನಿ. ಅದನ್ನ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅನ್ನ ಸಿಲೆಕ್ಟ್ ಮಾಡ್ಕೊಳ್ರಿ. ಸಿಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಿಲ್ಟರ್ಸ್ ಅಂತಿದೆ ನೋಡ್ರಿ, ಅದನ್ನ ಕ್ಲಿಕ್ ಮಾಡಿ ಇಫೆಕ್ಟ್ ಫಿಲ್ಟರ್ಸ್ ಅಂತಿದೆ. ಇಲ್ಲಿ ಓಪನ್ ಸ್ಪೇಸ್ ಇದೆಲ್ಲ, ಅದರಲ್ಲಿ ಮೌಸ್ ಇಂದ ರೈಟ್ ಕ್ಲಿಕ್ ಮಾಡಿದಾಗ ಯಾಡ್ ಅಂತ ಬಂದಾಗ ಅದನ್ನ ಸಿಲೆಕ್ಟ್ ಮಾಡ್ಕೊಂಡಾಗ ಇಷ್ಟ ಆಪ್ಷನ್ ಬರ್ತಾವ. ನಾವೇನ್ ಮಾಡ್ಬೇಕು, ಆ ಉಳಿದ ಆಪ್ಷನ್ ಅನ್ನ ಬಿಡ್ರಿ. ಇಲ್ಲಿ ಕ್ರೋಮಾ ಕೀ ಅಂತಿದೆ ನೋಡ್ರಿ, ಸಿಲೆಕ್ಟ್ ಮಾಡ್ಕೊಂಡು ಓಕೆ ಕೊಡೋಣ. ಓಕೆ ಕೊಟ್ಟಾಗ ಯಾವುದೇ ಸೆಟಪ್ ಮಾಡ್ಕೊಳ್ಳಿಲ್ಲ, ಇಷ್ಟೊಂದು ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡ್ತೈತಿ. ಅವಾಗ ಈಗೇನ್ ಮಾಡ್ಬೇಕು, ನಾವು ಕೆಲವೊಂದು ಸೆಟಪ್ ಅನ್ನ ಮಾಡ್ಕೋಬೇಕು. ಯಾಕಂದ್ರೆ ಪರ್ಫೆಕ್ಟ್ ಆಗಿ
ಈಗ ನೋಡ್ರಿ ಇಷ್ಟೇ ನಾನು ಬಿಟ್ಟು ಕ್ಲೋಸ್ ಮಾಡ್ಕೋತೀನಿ. ಮಾಡ್ಕೊಂಡು ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಅನ್ನ ಹಾಕ್ತೇನೆ ಅಥವಾ ಕಲರ್ ಸೋರ್ಸ್ ಅನ್ನ ಹಾಕ್ತೇನೆ ರೀ. ಮೊದ್ಲೇಕ ಇಲ್ಲಿ ಎಲ್ಲಿದೆ ಕಲರ್ ಸೋರ್ಸ್ ಹಾಕಿದೆ. ಇದನ್ನ ಕೆಳಗಡೆ ತೊಗೊಂಬರ್ತೀನಿ. ಈಗ ನೋಡ್ರಿ ಈ ರೀತಿ ಕಾಣಿಸ್ತೈತಿ. ಅಷ್ಟು ಪರ್ಫೆಕ್ಟ್ನೆಸ್ ಅನ್ಸಲ್ಲ. ಈ ಕಲರ್ ಸೋರ್ಸ್ ಅನ್ನು ಬೇರೆ ಮಾಡ್ತೀನಿ. ಈಗ ಈ ರೀತಿ ಕಾಣಿಸ್ತೈತಲ್ಲ, ಇದನ್ನ ಇನ್ನೂ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡ್ಕೋಬೇಕಂದ್ರೆ ಮತ್ತೇನ್ ಮಾಡ್ಬೇಕು ನಾವು, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅನ್ನ ಸಿಲೆಕ್ಟ್ ಮಾಡ್ಕೊಂಡ ಆಮೇಲೆ ಫಿಲ್ಟರ್ಸಿಗೆ ಬರೋಣ. ಬಂದು ಕ್ರೋಮಾ ಕೀ ಇಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಇಷ್ಟು ಸೆಟ್ಟಿಂಗ್ ಆಪ್ಷನ್ ನಮ್ಗೆ ಕಾಣಿಸ್ತೈತಿ. ಅವಾಗ ಏನ್ ಮಾಡ್ಬೇಕು ನಾವು, ಇಲ್ಲಿ ಕೀ ಕಲರ್ ಟೈಪ್ ಅಂತಿದೆ, ಗ್ರೀನ್ ಡಿಫಾಲ್ಟ್ ಆಗಿ ಇರ್ಲಿ. ಸಿಮಿಲಾರಿಟಿ ಇದೆ ನೋಡ್ರಿ, 1-2000 ಅಂತಿದೆ. ನಂತರ ಸ್ಮೂತ್ನೆಸ್ 1-2000 ಇದೆ. ಕೀ ಕಲರ್ ಸ್ಪಿಲ್ ರಿಡಕ್ಷನ್ 1-1000 ಇದೆ. ಇವಾಗ ಈ ಸ್ಮೂತ್ನೆಸ್ ಮತ್ತು ಸ್ಪಿಲ್ ರಿಡಕ್ಷನ್ ಇದೆಲ್ಲ ಇವೆರಡನ್ನ ನಿಲ್ ಮಾಡ್ಕೊಂಡ, ಅಂದ್ರೆ ಒಂದೊಂದು ಕಡಿಮೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಮಿಲಾರಿಟಿ ಇದೆಲ್ಲ ಅದನ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೇಕು. ಈಗ ಕಡಿಮೆ ಮಾಡುತ್ತೆ ನೋಡಿ, ಕಡಿಮೆ ಮಾಡಿದಾಗ ಈ ರೀತಿ ಬರ್ತೈತಿ. ಅವಾಗ ಸಿಮಿಲಾರಿಟಿಯನ್ನು ಹೆಚ್ಚು ಮಾಡ್ಕೊಂಡು ಈಗ 472 ಇದೆ ನೋಡ್ರಿ. ಮಾಡಿ ಈಗ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡೋಣ, 75 ಮಾಡ್ಕೊಂಡು. ಆಮೇಲೆ ಇಲ್ಲಿ ಈ ತರ ಬರೋದು, ಅವಾಗ ಕಡಿಮೆ ಮಾಡ್ಕೊಂಡು ಈಗ 455 ಇಟ್ಕೊಂಡಿದ್ದಾನೆ ನೋಡ್ರಿ ಸಿಮಿಲಾರಿಟಿ. ಈಗ ಕ್ಲೋಸ್ ಮಾಡೋಣ. ಈಗ ಈ ರೀತಿ ಕಾಣಿಸುತ್ತೆ. ಅವಾಗ ಇಲ್ಲಿ ನೋಡ್ರಿ ಗ್ರೀನಿಶ್ ಒಂಥರ ಬೆಳಗ್ಗೆ ಕಾಣಿಸ್ತೈತಲ್ಲ, ಅವಾಗ ಈ ತರ ಕಾಣಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು, ಮತ್ತೆ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಫಿಲ್ಟರ್ ಕ್ರೋಮಾ ಕೀ ಮಾಡ್ಕೊಂಡು ಇದನ್ನ ಸಿಮಿಲಾರಿಟಿನ ಇನ್ಕ್ರೀಸ್ ಮಾಡ್ಕೊಂಡು 475 ಇಟ್ಕೊಂಡು ಕ್ಲೋಸ್ ಮಾಡೋಣ. ಈಗ ಇಷ್ಟ ಕಾಣಿಸ್ತೈತೆ, ಇದು ಪರ್ಫೆಕ್ಟ್ ಅನಿಸ್ತಾ ಇದೆ ನನಗೆ. ಆಮೇಲೆ ಕಲರ್ ಡಿಲೀಟ್ ಮಾಡೋಣ, ಒಂದು ಇಮೇಜ್ ಹಾಕೋಣ, ಗೊತ್ತಾಗತ್ತೆ. ಇದನ್ನು ಕೆಳಗಡೆ ತಗೊಂಬರೋಣ. ಇಷ್ಟ ಆಯ್ತು. ಈಗ ಇಲ್ಲಿ ಸ್ವಲ್ಪ ಈ ಕ್ಯಾಮ್ರಾದ್ದು ಸ್ವಲ್ಪ ಆಡ್ ಅನ್ಸುತ್ತಲ್ಲ, ಇದನ್ನ ನಾವೇನ್ ಮಾಡ್ಕೋಣ, ರಿಮೂವ್ ಮಾಡ್ಕೋಣ. ಹೇಗೆ ಅಂತಂದ್ರೆ ಕೀಬೋರ್ಡ್ ಹೋಗಿ ಅಲ್ಟ್ ಪ್ರೆಸ್ ಮಾಡೋಣ. ಈ ರೀತಿಯಾಗಿ ಸೆಟಪ್ ಮಾಡ್ಕೊಂಡ್ವಿ. ಈಗ ಮೊದ್ಲಿಕ್ಕೆ ಬ್ಯಾಕ್ ಗ್ರೌಂಡ್ ಹೆಂಗಿತ್ತು, ಈಗ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ನಮ್ಮ ಸ್ಟುಡಿಯೋದಲ್ಲಿ ಅಥವಾ ಮನೆಯಲ್ಲಿ
ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಅಂತಂದ್ರೆ ನಾವು ಗ್ರೀನ್ ಪರದೆಯನ್ನ ಬಳಸ್ಕೊಂಡು ಅದನ್ನ ಒಬ್ಬ ಸ್ಟುಡಿಯೋದಲ್ಲಿ ಕ್ರೋಮಾ ಕೀ ಸಹಾಯದಿಂದ ರಿಮೂವ್ ಮಾಡಿಕೊಂಡು ನಮ್ಗೆ ಇಷ್ಟವಾದ ಬ್ಯಾಕ್ಗ್ರೌಂಡ್ ಇಮೇಜ್ ಅಥವಾ ವಿಡಿಯೋನ ಹಾಕಿ ಚೆನ್ನಾಗಿರುವಂತ ಬ್ಯಾಕ್ಗ್ರೌಂಡ್ ಅನ್ನ ಮಾಡ್ಕೋಬಹುದು. ಈಗ ಚೆನ್ನಾಗಿ ಅನ್ಸುತ್ತಲ್ಲ ಈ ಬ್ಯಾಕ್ಗ್ರೌಂಡ್. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.